ಭಾಳ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿದ್ರು. ಸೊ ರಾಯರ ಆಶೀರ್ವಾದದಲ್ಲಿ ಮತ್ತು ಶ್ರೀನಿಬಾಬಾ ಆಶೀರ್ವಾದದಲ್ಲಿ ಇವತ್ತು ಶಬರಿಮಲೆ ಅಯ್ಯಪ್ಪ ಅವರೇ ಕರ್ಕೊಂಡು ಬರ್ತಾರೆ ನನಗೆ ಸ್ವಾಮಿ. ಸೊ ಇವತ್ತು ಟೀಸರ್ ಲಾಂಚ್ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಕಂಪ್ಲೀಟ್ ಟೀಮ್ ಟೀಸರ್ ಲಾಂಚ್ ಆಫ್ ಶಬರಿ. God bless you. Thank you so much. Launch, Shabri launch. ತುಂಬ ಚೆನ್ನಾಗಿದೆ. ನಮ್ಮ ಸಮರ್ಥ ಅಣ್ಣ ಅಷ್ಟೇ, ಅಕ್ಕ, ನಾನು 3 ಜನನು ಚೆನ್ನಾಗಿ ಮಾಡಿದ್ದೀವಿ. ನಾವು ಚೆನ್ನಾಗಿ ಮಾಡೋಕ್ಕೆ ಕಾರಣ ನಮ್ಮ ಸರ್. ಚೆನ್ನಾಗಿದೆ. ಅಯ್ಯೋ, ಅವ್ರಿಗೆಲ್ಲ ನೀವು ಎರಡು ಲೈನ್ ಮಾತಾಡಿ. ಏನು ಅನಿಸ್ತು? ನಾನೀಗ 4ನೇ ತರಗತಿ. ತಮಿಳಲ್ಲಿ ಅಯಲಿ ಅಂತ ಒಂದು ಮಾಡಿದ್ದೀನಿ, ವಧುವಲ್ಲಿ ಮಾಡಿದ್ದೀನಿ, ಈಗ ರಾಣಿ. ಇದು ಮೊದಲನೇ ಮೂವಿ ಶಬರಿ. ಹೋಗ್ತಿದ್ದೀನಿ. ಎಷ್ಟು ದಿನ ಹೋಗ್ತೀಯ ತಿಂಗಳಿಗೆ? ಎಷ್ಟು ದಿನ ಸ್ಕೂಲಿಗೆ ಹೋಗ್ತೀಯ? ನಿಜ ಹೇಳ್ಬೇಕು. ಇಲ್ಲ, ಡೇಟ್ ಎಣಿಸಿಲ್ಲ. ಇಲ್ಲ, ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಖುಷಿ ಆಯ್ತಾ ಆಕ್ಟ್ ಮಾಡಿದ್ದು ಶಬರಿಲಿ? ತುಂಬಾ ಖುಷಿ ಆಯ್ತು. ಲ್ಯಾಂಡಿಂಗ್ ಒಂದು ಸ್ಮೈಲ್ ಮಾಡ್ಬೇಕಂತ ಡೈರೆಕ್ಟರ್ ಹೇಳ್ಕೊಟ್ಟಿದಾರಾ? ಓಕೆ, ಇಷ್ಟೇನಾ? ಬೇರೆ ಏನು ಮಾತಾಡಲ್ವಾ? ಒಂಚೂರು ಏನಾದ್ರು ಮಾತಾಡಮ್ಮ. ಇಲ್ಲ, ಮೂವಿ ನೋಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋರೆಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಶಬರಿ ನನಗೆ ತುಂಬಾ ಸ್ಪೆಷಲ್. ಏನಕ್ಕಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನನ್ನ ಡೆಬ್ಯೂ ಸಿನಿಮಾ ಇದು. ನನಗೆ ಅವಕಾಶ ಕೊಟ್ಟಂಥ ಶ್ರೀ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಫಿಲಮ್ಗಳು ಮೇ ಬಿ ಯಾರ್ಯಾರು ನೋಡಿರ್ತೀರೋ ಗೊತ್ತಿಲ್ಲ, ಅದ್ರಲ್ಲಿ ತುಂಬ ನಗಿಸೋವಂಥ ಪ್ರಯತ್ನ ಮಾಡಿದ್ದೀನಿ. ಬಟ್ ಇದರಲ್ಲಿ ತುಂಬ ಡಿಫ್ರೆಂಟಾಗಿ ಎಮೋಷನ್ ಇದೆ, ಲವ್ ಸೀನ್ಸ್ ಇದೆ, ತುಂಬಾ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಗಳ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಎಲ್ಲರೂ ನೋಡಿ. ಈ ಸರಿ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಬಂದಿದೆ ಸರ್ ಮ್ಯೂಸಿಕ್ ಎಲ್ಲನೂ. ಆ್ಯಂಡ್ ಪ್ರೊಡ್ಯೂಸರ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ನೀವುಗಳಿಂದನೇ ನಾವು ಇಲ್ಲಿ ಇರೋಕ್ಕೆ ಕಾರಣ ಇವಾಗ. ಆ್ಯಂಡ್ ನಿಮ್ಗಳ ಸಪೋರ್ಟ್ ಮೀಡಿಯಾ ಸರ್ ಥ್ಯಾಂಕ್ ಯು ಸೋ ಮಚ್. ನಂದು ಅದೇ ಸರ್, ಒಂದು ಕೌಟ್ರು ಮಗಳು ಶಬರಿ ಯಾರು ಅನ್ನೋದನ್ನ ತುಂಬ ಕ್ಯೂರಿಯಸ್ ಆಗಿಟ್ಟಿದ್ದೀವಿ ನಾವು. ನೀವು ಸಿನಿಮಾ ನೋಡಿದ್ರೇನೆ ಗೊತ್ತಾಗೋದು ಏನು ಹೆಂಗಿದೆ ಕತೆ ಅಂದ್ಬಿಟ್ಟು. ಒಂದು ತುಂಬ ಇಮೋಷ್ನಲ್ ಆಗಿದೆ ನನ್ನ ಕ್ಯಾರೆಕ್ಟ್ರು. ಟೀಸರಲ್ಲಿ ಎಳಿ ಆಗಿ ನಮ್ಮ ಡೈರೆಕ್ಟ್ರು ತೋರಿಸ್ತಾ ಹೋಗ್ತಾರೆ. ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ್ ರಮೇಶ್ ಅಂತ. ಯಾರು ಬೈಟ್ ಹಾಕ್ಬಿಡ್ತಾರೋ ಅಂತ ಕ್ರಿಸ್ಪ್ ಆಗಿಡ್ತೀನಿ. ನನ್ನ ಪಾತ್ರ ಇಟ್ಸ್ ಅಬೌಟ್ ಒಬ್ಬ ಮನುಷ್ಯ ಅವನ ಜೀಪ್ ಒಬ್ಸೆಷನ್ ಬಗ್ಗೆ. ಆ್ಯಂಡ್ ಮಿಕ್ಕಿದೆಲ್ಲ ಮೂವಿ ನೋಡ್ತೀರಾ. ನಾನು 8 ವರ್ಷ ಆಯಿತು ನಾನು ರಂಗಭೂಮಿ ಎಂಟ್ರಾಗಿ. ನಾನು ನಿಜವಾಗ್ಲೂ ಸಿಲ್ವರ್ ಸ್ಕ್ರೀನಲ್ಲಿ ಕಾಣಿಸ್ಕೊತೀನಿ ಅಂತ ನಂಗೆ ಇಮ್ಯಾಜಿನೇ ಮಾಡೋಕ್ಕಾಗಿರಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫಾದರ್ ರಮೇಶ್, ವಿತೌಟ್ ಹೂಮ್ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಹಿಯರ್ ದಿಸ್ ಪೇಜ್. ಆ್ಯಂಡ್ ಅವರಾದಮೇಲೆ ವಿಷ್ಣು ಸರ್ ಮತ್ತು ಬದ್ರಿ ಸರ್ ಅಫ್ಕೋರ್ಸ್, ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಶಬರಿ. 40 ರಿಂದ 50 ದಿನ ಶೂಟು ಒಳ್ಳೆ ಪಿಕ್ನಿಕ್ ಥರ ಇತ್ತು. ಕಷ್ಟಪಟ್ಟಿಲ್ಲ ಅಂತ ಅಲ್ಲ, ಅಷ್ಟು ಫನ್ ಆಗಿತ್ತು ಇಡೀ ಶೂಟು ಶಬರಿದು. ಆಮೇಲೆ ಟೀಸರ್ ನೋಡಾದ್ಮೇಲೆ ಬ್ಲಡ್ ಸ್ವೆಟ್ ಟಿಯರ್ಸ್ ಮತ್ತು ನನ್ನ ಕೂದಲು ಬೇರೆ ಕೊಟ್ಟಿನಿ ಮೂವಿಗೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ತಾಯಿ ತುತ್ತು ಕೈ ತಿನ್ಕೊಂಡು ಯಾವ ಥರ ಬೆಳೆದಿದ್ದೀವಿ. ಅವಾಗೆಲ್ಲ ಹರಿ ಸಂಸ್ಥೆಯಲ್ಲಿ ರಣಧೀರ ಪ್ರೇಮೂಲಕ ಸುಮಾರು ಸಿನಿಮಾಗಳು ಕೇಳ್ಕೊಂಡು ಬೆಳೆದಿದ್ದೀವಿ. ಇವತ್ತು ನಮ್ಮ ಶಬರಿ ಆ ಲಹರಿ ಸಂಸ್ಥೆ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಟೀಮ್ ಮುಂದೆ ಎಫರ್ಟ್ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ದೇವರು ಸರ್. ಆಮೇಲೆ ನಮ್ಮ ಸ್ನೇಹಿತರು ಪ್ರವೀಣ್ ಸರ್, ನೀವು ನೋಡಿದಾಗ ಹೊಟ್ಟೆ ಉರಿಯುತ್ತೆ, ಸಿಕ್ಕಾಪಟ್ಟೆ ಹೊಟ್ಟೆ ಉರಿಯುತ್ತೆ ಸರ್. ಯಾಕಂದರೆ ನಮ್ಗೆ ಯಾವಾಗ ನ್ಯಾಷನಲ್ ಅವಾರ್ಡ್ ಬರೋದು ಅಂತ ಅದಕ್ಕೋಸ್ಕರ ಕರೆಸ್ತೀವಿ ಸರ್. ಯಾಕಂದರೆ ಮುಂದೆ ಶತ್ರು ಒಬ್ರು ನೋಡ್ತಾ ಇದ್ರೆ ನಮ್ಗಿನ್ನೂ ಸ್ವಲ್ಪ ಮುಟ್ಟಿ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರವೀಣ್ ಸರ್. ಒಬ್ಬ ಸ್ನೇಹಿತನಾಗಿ
ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ನರಸಿಂಹಮೂರ್ತಿ ಸರ್ ಮುಂಬರುವ ದಿನಗಳಲ್ಲಿ ಕಾಮನ್ ಮ್ಯಾನ್ ರಿಲೀಸ್ ಆಗಲಿ, ಕೈ ತುಂಬ ಸಂಪಾದನೆ ಮಾಡಿ ಸರ್, ಅದ್ರಲ್ಲಿ ಕಾಲು ಭಾಗ ನಮ್ಮಂತೆ ನಿರ್ದೇಶಕರು ಎತ್ತಿಡಿ ಸರ್. ಇನ್ನು ನಮ್ಮ ಪ್ರೊಡ್ಯೂಸರ್ಸ್ ಅಗ್ರಿಮೆಂಟು ಅದೆಲ್ಲ ಮಣ್ಣಂಗಟ್ಟಿ ನಾನು ಒಬ್ಬರಿಂದ ಏನಾಗಲ್ಲ, ಟೀಮ್ ಅಷ್ಟೇ, ಅದೆಲ್ಲ ಟೀಮ್ ಕೊಡ್ತೀನಿ ಅಷ್ಟು ನಾನು. ಯಾಕಂದರೆ ನಾನು ಒಬ್ಬರಿಂದ ಏನೂ ಆಗಲ್ಲ, ನಾನೇನೋ ಮಾಡಿಬಿಟ್ಟೆ ಅದು ಹೋಗ್ಬಿಟ್ಟೆ. ಯಾಕಂದರೆ ಸುಮಾರು ಇದು 6ನೇ ಸಿನಿಮಾ, ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದೀವಿ. ನಾನು ಅಗ್ರಿಮೆಂಟ್ ಸೈನ್ ಮಾಡೋದು ಅದೆಲ್ಲ ಬಿಟ್ಬಿಡಿ, ಸೆಕೆಂಡ್ರಿದು. ಬಟ್ ಏನು ಅಂದರೆ ಅವ್ರಿಗೊಂದು ಹೊಸಬ್ರು, ಅವ್ರಿಗೊಂದು ಧೈರ್ಯ ಬೇಕು, ಒಬ್ಬ ಡೈರೆಕ್ಟರ್ಗೆ ಭಯ ಬೇಕು. ಆ ಭಯ ಭಕ್ತಿ ಇದ್ರೇ ಇದೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮೊದಲು ಇದನ್ನು ಟೀಮ್ ವರ್ಕ್ ಡಿಸ್ಕಷನ್ ಮಾಡಿದೆ, ನೋಡಪ್ಪ ಹಿಂಗಿದೆ ಮಾಡಲೇಬೇಕು ಅಂತ. ತುಂಬ ನಿದ್ದೆಗಳು ಕೆಟ್ಟಿದ್ದೀವಿ, ಏನೋ ಹುಡುಗಾಟದಲ್ಲಿ ಸೈನ್ ಮಾಡ್ಬಿಡ್ತೀನಲ್ಲ. ಸೊ ನಮಗೆ ಫೀಲ್ ಹೆಂಗಿತ್ತಂದ್ರೆ, ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಒಂದು 9 ತಿಂಗಳು ಗರ್ಭಿಣಿ ಡೆಲಿವರಿ ಆಗ್ಬೇಕಾದ್ರೆ ಆ ಪೇನ್ ಇದೆಯಲ್ಲ, ಅದು ಡಬಲ್ ಅನ್ಭವಿಸ್ಬಿಟ್ಟಿದ್ದೀವಿ ಮೂವಿಲಿ. ನಿಜವಾಗ್ಲೂ ಒಂದು ಸ್ವೀಟ್ ಎಮೋಷನ್ ಜರ್ನಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಸುಮಾರು ಜನ ಪ್ರೊಡ್ಯೂಸರ್ ನನ್ನ ಲೈಫಲ್ಲಿ, ಸೊ ಕೆಲವರು ಅಪಾರ್ಥ ಯಾರು ಮಾಡ್ಕೊಬಾರ್ದು. ಕೆಲವರು ಅನ್ನ ಸಾಂಬಾರು ಕೇಳ್ತೀವಿ ಅಷ್ಟೇ, ಜಾಸ್ತಿ ಇಲ್ಲ. ಅನ್ನ ಸಾಂಬಾರು ಕೇಳ್ತೀವಿ, ಕೆಲವರು ಅನ್ನ ಹಾಕ್ತಾರೆ, ಸಾಂಬಾರು ಹಾಕಲ್ಲ. ಸಾಂಬಾರು ಅವ್ರ ಹತ್ರ ಇಲ್ಲ ಅಂತಲ್ಲ, ಬೇರೆ ಕಡೆ ಚೆಲ್ತಾ ಇರ್ತಾರೆ. ನಮ್ಮ ನಿರ್ಮಾಪಕರು ಅವ್ರಿಗೂ ಅನ್ನ ಸಾಂಬಾರು ಕೇಳಿದ್ದು, ಹೊಟ್ಟೆ ತುಂಬ ಫುಲ್ ಮೀಲ್ಸ್ ಬಡಿಸಿದ್ರು. ಏನು ಬೇಕಾ ತಗೋಷ್ಟಿ, ತಲೆ ಕೆಡಿಸ್ಕೊಂಬೇಡ, ನೀಟಾಗಿ ಒಂದು ಹಗ್ಲು ಬಿಡ್ದಿರ ಬಳ್ಕೊಂಡು ವಿತೌಟ್ ಕಾಂಪ್ರಮೈಸು ಮಾಡ್ಕೊಂಬನ್ನಿ ಅಂದರು. ಸರ್ ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ನೋಡಿರ್ತೀರ, 3 ಸಾಂಗ್ಸ್ ಇದೆ ಶಬರಿಯಲ್ಲಿ, ಅದ್ಭುತವಾಗಿ ಬಂದಿದೆ. ಸೊ ಅದು ನೀವೇ ಹೇಳಬೇಕು, ನೆಕ್ಸ್ಟ್ ಈವೆಂಟಲ್ಲಿ ಸಾಂಗ್ಸ್ ಕೇಳಿಸ್ತೀವಿ. ಸೊ ನಮ್ಮ ಡೈರೆಕ್ಟ್ರು ಲಾಸ್ಟ್ ಕೋರ ನಾವು ಮಾಡಿದಾಗೆ ಹೇಮಂತ್ ನೀನೇ ಮಾಡಬೇಕಂತ ಹೇಳಿದ್ರು. ಇಲ್ಲಿ ಶಬರಿಗೆ ಟ್ರಾವೆಲ್ ಆದ್ವಿ. ಸರ್ ಒಂದು 1 ಲೈನ್ ಸ್ಟೋರಿ ಹೇಳುವಾಗ ಯೂಶ್ವಲಿ ನಮಗೆ ಸ್ಟೋರಿ ಹೇಳಿದ್ರೆ ಮತ್ತೆ ಬರ್ತಾರೆ, ರೆಕಾರ್ಡಿಂಗ್ ಟೈಮಲ್ಲಿ ಹೇಳ್ತಾರೆ, ಮತ್ತೆ ಸಾಂಗ್ ವರ ಇನ್ನೊಂದ್ಸಲ ಹೇಳ್ತಾರೆ ಅಂತ ನಾವು ಕೇಳ್ತೀವಿ. ಬಟ್ 80% 20% ಮಿಸ್ ಮಾಡಿರ್ತೀವಿ. ಬಟ್ ಈ ಶಬರಿ ಸಬ್ಜೆಕ್ಟ್ ಹೇಳುವಾಗ ನಮ್ಮನ್ನು ನಾವು ಅಲ್ಲಿ ನೋಡ್ಬೋದು, ಒಂದು ಸ್ಟೋರಿಲಿ ಆ ಲೆವೆಲ್ಗೆ ಟ್ರಾವೆಲ್ ಆಗುತ್ತೆ. ಅದು 1 ಟೈಮಲ್ಲಿ ಅಂಡರ್ಸ್ಟ್ಯಾಂಡ್ ಆಯಿತು, ತುಂಬ ಖುಷಿ ಆಯಿತು. ಅದೇ ಥರ ಸಾಂಗ್ಸ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಸ್ಪಾಟಲ್ಲೇ ಕಂಪೋಸ್ ಮಾಡಿದ್ವಿ, ಸ್ಪಾಟಲ್ಲೇ ಲಿರಿಕ್ಸ್ ಬರೆದ್ರು ಸರ್. ಸೊ ಈ ಸಾಂಗ್ಸ್ಗೆ ನಾನು ಹೇಳಿದೆ, ಸರ್ ಈ 3 ನೀವೇ ಬರೀರಿ, ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ ಅಂತ. ಆ ಲೈನ್ಸ್ ಹೇಗೆ ಮಾಡಿದಾರೆ ಆ ಸ್ಪಾಟಲ್ಲೇ ಬರೆದ್ರು ಸರ್. ಸೊ ಸಾಂಗ್ಸ್ ಅದ್ಭುತ ಬಂದಿದೆ. ಟೀಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಒಂದೊಂದು ಫ್ರೇಮು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಆರ್ಟಿಸ್ಟ್. ಅಮೇಝಿಂಗ್ ವರ್ಕ್, ಕ್ಯಾಮ್ರಾ ಆಗಲಿ, ಎಡಿಟಿಂಗ್ ಆಗಲಿ. ಸೊ ಎವ್ರಿಬಡಿ ಹಸ್ ಡನ್ ದೇರ್ 100% ಜಾಬ್. ಒಂದೊಂದು ಫ್ರೇಮು ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡೋಕ್ಕೆ ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಶಬರಿ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ಫ್ರಮ್ ದಿ ಬಿಗಿನಿಂಗ್. ಬಿಕಾಸ್ ಬಡ್ಜೆಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದು ನಾನು ಹೇಳ್ತೀನಿ, ಒಂದು ಮ್ಯಾಜಿಕ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ವಿ. ಯೂಶ್ವಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ 6 ಮಂತ್ಸ್ ಆಗ್ಬೋದು, 1 ಇಯರ್ ಆಗ್ಬೋದು. ಬಟ್ ಮ್ಯಾಜಿಕ್ 1.5 ಮಂತ್ಸಲ್ಲಿ ಮುಗೀತಿದ್ರ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ನಮ್ಮ 3 ಜನ ಪ್ರೊಡ್ಯೂಸರ್ಸ್. ತುಂಬ ಖುಷಿ ಆಯಿತು. ಈ ಟೈಟ್ಲ್ ಅಂತೂ ತುಂಬ ಕ್ಯಾಚ್ ಆಗಿದೆ. ಆಮೇಲೆ ಶಬರಿ ಅಂದಾಗ ನನಗೂ ಸ್ವಲ್ಪ ಕನ್ಫ್ಯೂಷನ್ ಅನಿಸಿತ್ತು, ಸರ್ ಇದು ರಾಮನಿಗೋಸ್ಕರ ಕಾದಿರೋ ಶಬರಿನ, ಅಥವಾ ನಾವೆಲ್ಲ ಚಿತ್ರದಲ್ಲಿ ನೋಡಿರೋ ಅಯ್ಯಪ್ಪ ಸ್ವಾಮಿಗೋಸ್ಕರ ಕಾದಿರೋ ಶಬರಿನ ಈ ಥರ ಅಂತಂದ್ರೆ ಅದು ಯಾವುದೂ ಅಲ್ಲಪ್ಪ. ಈ ರೀತಿದೊಂದು ಚಿಕ್ಕ ಹುಡುಗಿಯ ಒಂದು ಕತೆ ಇದು ಹೋಗುತ್ತೆ, ಟ್ರಾವೆಲ್ ಆಗುತ್ತೆ. ಅದರಲ್ಲಿ ಒಂದು ಪಾತ್ರ ಇದೆ, ಇದನ್ನ ಮಾಡಬೇಕು ಅಂತ ಹೇಳಿದ್ರು. ಆದರೆ ಇವ್ರದ್ದು ಸರ್ ಬಗ್ಗೆ 1-2 ಮಾತು ಹೇಳಲೇಬೇಕು ನಾನು. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಅವ್ರು ನನಗೆ ಫೋನ್ ಮಾಡ್ತಾರೆ, 2 ತಿಂಗಳು ಆದ್ಮೇಲಿನ ಡೇಟ್, ಅದು ಬರೀ ಒಂದು 4 ದಿನ ಡೇಟ್ ಇತ್ತು ನಂದು. ಈ ದಿನ ಬರುತ್ತೆ, ಇದರಿಂದ 2 ದಿನ ಶೂಟಿಂಗ್ ಔಟ್ಡೋರ್ ಇರುತ್ತೆ. ಅದಾದ್ಮೇಲೆ ಬಂದು ನಾವು ಇಲ್ಲಿ ಪುಟ್ಟಣದಲ್ಲಿ ಒಂದಿನ ಶೂಟಿಂಗ್ ಮಾಡ್ತೀವಿ, ಆ ದಿವಸ ಕುಂಬಳಕಾಯಿ ಇರುತ್ತೆ ಅಂತ. ಯಾವ ಡೇಟು ನನಗೆ ಹೇಳಿದ್ದಾರೆ, ಅದೇ ಡೇಟಲ್ಲಿ ಏನಿದೆ ಆ ಡೇಟ್ಗೆ ಶೆಡ್ಯೂಲ್ ಹಾಕ್ಕೊಂಡು ಆ ಟೈಮಿಗೆ ಏನು ನಾವು ಕುಂಬಳಕಾಯಿ ಅಂತ ಪ್ಲಾನ್ ಮಾಡಿದ್ರು ಸರ್, ಅದೇ ಡೇಟ್ಗೆ ಅದೇ ದಿನನೇ ಮುಗಿಸಿದ್ದೀವಿ ನಾವು. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರೊಡ್ಯೂಸರ್ ಸರ್ ಅವ್ರ ಬಗ್ಗೆ ಹೇಳಿದ್ರು, ಅವ್ರದ್ದು ಡೆಡಿಕೇಶನ್ ಏನು, ಅವರು ಕಷ್ಟಪಟ್ಟಿರೋದೇನು ಈ ಸಿನಿಮಾಗೋಸ್ಕರ ಅನ್ನೋದ್ರ ಬಗ್ಗೆ ಹೇಳಿದ್ರು. ಲಹರಿ ಅವರು ಯಾವ ಥರ ನಡ್ಕೊಂಡು ಬಂದರು, ಯಾವ ಥರ ಆಗ್ತಾ ಇದೆ ಸಿನಿಮಾ ಅನ್ನೋದ್ರ ಬಗ್ಗೆ ಹೇಳಿದ್ರು. ನಾವು ಆ್ಯಸ್ ಎ ಆರ್ಟಿಸ್ಟ್ ಆಗಿ ನಮಗೇನು ಅಂದರೆ, ನಮಗೊಂದು ಡೇಟನ್ನು ಕೊಟ್ಟಿರ್ತಾರೆ, ಆ ಡೇಟಲ್ಲಿ ನಾವು ಅದಕ್ಕೆ ಪ್ರೆಡ್ಜ್ ಆಗಿರ್ತೀವಿ. ಆ ಡೇಟ್ಗೆ ಅದನ್ನು ಫಿನಿಶ್ ಮಾಡ್ಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಆದರೂ ತುಂಬ ಖುಷಿಯಾಗಿ ಮಾಡಿದ್ದೀನಿ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸಿನಿಮಾ ಬಗ್ಗೆ. ಇದೇ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ, ಟೀಮ್ಗೆ ಒಳ್ಳೇದಾಗಲಿ. ನಮ್ಮ ಸಮರ್ಥ ಅವರಿದ್ದಾರೆ, ಕೃತಿಕಾ ಅವರಿದ್ದಾರೆ,
ನಮ್ಮ ಪುಟ್ಟ ಹುಡುಗಿ ಇದ್ದಾಳೆ ಶಬರಿ, ಅವಳ ಫಾದರ್ ಕ್ಯಾರೆಕ್ಟರ್ ನಾನು ಮಾಡಿರೋದು, ಒಂದು ಹೀರೋ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೀಡಿಯಾ ಹಾಗೂ ಪತ್ರಕರ್ತ ಸ್ನೇಹಿತರಿಗೂ ನಿಮಗೂ ನಮಸ್ಕಾರ. ನಮ್ಮ ನರಸಿಂಹಮೂರ್ತಿ ಸರ್ ಅವರು ಬಂದಿದ್ದಾರೆ, ಪ್ರವೀಣ್ ಸರ್ ಮತ್ತು ನಮ್ಮ ವೇಲು ಸರ್ ಬಂದೋದ್ರು. ತುಂಬ ಖುಷಿಯಾಯ್ತು ಸರ್ ನಿಮ್ಮ ಸಪೋರ್ಟು ನಮ್ಮ ಶಬರಿ ಟೀಮ್ಗೆ. ಒಂದು ಕರೆಯಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್, ನಾನು ಅಣ್ಣ ಅಂತ ಕರಿತೀನಿ, ನಮ್ಮ ಹೊರಟ ಶ್ರೀಬೈ ಅವ್ರನ್ನ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಗ್ಯಾಪ್ ಆಗಿತ್ತು. 2010 ಕೆಂಪೇಗೌಡ ಮಾಡಿದ್ದಾದಮೇಲೆ ತುಂಬ ಲಾಂಗ್ ಗ್ಯಾಪ್ ಇತ್ತು. ಸೊ ಅದಾದ ನಂತರ ಇಲ್ಲ ಯೋಗೇಶ್ ನೀನು ಮಾಡಲೇಬೇಕು ಅಂತ ತಿರ್ಗಾ ಈ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಆಪರ್ಚುನಿಟಿನೂ ಕೊಟ್ಟು ಒಂದೊಳ್ಳೆ ಖಡಕ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಮತ್ತು ನನ್ನ ಗೆಳೆಯ ಸಮರ್ಥ ಒಳ್ಳೆ ಒಂದಷ್ಟು ನಾನು ಸೀನ್ಸ್ನ ನೋಡಿದ್ದೀನಿ, ಹೊಸಬಾ ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮತ್ತು ಕೃತಿಕಾ ಅವರು, ನಿಮ್ಮದು ಈ ಕಾಮಿಡಿ ವಿಡಿಯೋಸ್ನೆಲ್ಲ ನೋಡಿದ್ದೀನಿ, ಬಟ್ ನಿಮ್ಮ ಸೀನ್ಸ್ ನೋಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು ನನಗೆ. ಮತ್ತು ನಮ್ಮ ತನ್ವಿ ಅವರು, ಅವ್ರದ್ದು ಅಷ್ಟೇ ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು, ಒಂದೇ ಪ್ರೌಡ್ ಫೀಲ್ನೆಸ್ ಇದೆ. ನಮ್ಮ ಹೊರಟ ಶ್ರೀಬೈ ಅವ್ರ ಕಡೆಯಿಂದ ನಮ್ಗೆ ಇದೊಂದು ಚಾನ್ಸ್ ಸಿಕ್ಕಿರೋದ್ರಿಂದ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಪ್ಲಸ್ ನಮ್ಮ ಪ್ರೊಡ್ಯೂಸರ್ಸು ರಮೇಶ್ ಸರ್ ಅವರಾಗಿರ್ಬೋದು, ಬದ್ರಿ ಸರ್ ಅವರಾಗಿರ್ಬೋದು, ಪ್ಲಸ್ ವಿಷ್ಣು ಸರ್ ಅವರು. ಸರ್ ನಿಮ್ಮಿಂದ ಇವತ್ತು ನಾವೆಲ್ಲ ಈ ಸ್ಟೇಜಲ್ಲಿ ನಿಂತಿದ್ದೀವಿ. ಥ್ಯಾಂಕ್ಸ್ ಅ ಲಾಟ್ ಸರ್. ಪ್ಲಸ್ಸು ನಮ್ಮ ಬ್ರದರ್ ಅಶ್ವಥ್ ಸರ್, ನನ್ನ ಒಂದು ಫಸ್ಟ್ ಫಿಲಮಲ್ಲೂ ಜೊತೆಗೆ ಒಂದು ಒಡನಾಟ, ಇವತ್ತವರೆಗೂ ತಿರ್ಗಾ ಅದೇ ಸೆಕೆಂಡ್ ಒಂದು ಫಿಲಮಲ್ಲಿ ಇಬ್ಬರು ಜೊತೆಗೆ ನಟಿಸಿದ್ದೀವಿ. ಅವರು ಒಂದು ಗೈಡ್ಲೈನ್ಸು ತುಂಬ ಇತ್ತು ನಮಗೆ, ಅವ್ರ ಹತ್ರ ತುಂಬ ಕಲಿಯೋದಿದೆ. ಥ್ಯಾಂಕ್ಸ್ ಅ ಲಾಟ್ ಸರ್. ಇಲ್ಲ, ನಿಮ್ಮ ಎಲ್ಲ ದೊಡ್ಡವ್ರ ಗೈಡ್ಲೈನ್ಸಿಂದನೇ ನಾವು ಬೆಳೆಯೋದಕ್ಕೆ ಒಂದು ಚಾನ್ಸು. ಪ್ಲಸ್ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್ ಅ ಲಾಟ್ ಸರ್. ಎಲ್ರಿಗೂ ನಮಸ್ಕಾರ. ಶ್ರೀ ಅವ್ರದ್ದು ಒಂದು ಅನುಭವ ಸಂಬಂಧ, ಬಹುಶಃ ಅವ್ರು ಮಾಡಿರೋ ಒಂದು 7 ಸಿನಿಮಾದಲ್ಲಿ 6 ಸಿನಿಮಾ ಅವ್ರ ಜೊತೆಲಿದ್ದೀನಿ. ಶ್ರೀಯವ್ರ ಬಗ್ಗೆ ಎಲ್ಲರೂ ತುಂಬ ಹೇಳ್ಬಿಟ್ಟಿದ್ದಾರೆ, ಮತ್ತೆ ಮತ್ತೆ ಹೊಗಳಿದ್ರೆ ಅದು ಆಭಾಸ ಆಗುತ್ತೆ. ಒಳ್ಳೆ ವ್ಯಕ್ತಿತ್ವ ಇರೋದಕ್ಕೆ ಇಷ್ಟು ವರ್ಷ ಅವ್ರು ನಡ್ಕೊಂಡು ಬಂದಿದ್ದಾರೆ. ಅನುಭವ ಟೀಸಲ್ಲಿ ಕಾಣಿಸುತ್ತೆ ಸರ್. ಅಂದರೆ ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ. ಅದು ಮಾಗ್ತಾ ಅವ್ರು ಬಹಳ ಪರಿಪಕ್ವವಾಗಿದ್ದಾರೆ. ಆದರೆ ನಾನು ಒಬ್ಬ ನಟನಾಗಿ ಅವ್ರು ಹೇಗೆ ಹೇಳ್ಬೋದು ಅಂದರೆ ಸರ್, ಒಬ್ಬ ನಟನ ಜೊತೆ ಒಬ್ಬ ನಿರ್ದೇಶಕ ಹೇಗಿರ್ತಾರೆ ಅಂತ, ಅಂದರೆ ಒಂದು ತಾಯಿ ಮಗು ಸಂಬಂಧ, ಒಬ್ಬ ಪ್ರೇಮಿಯ ಸಂಬಂಧ, ಒಬ್ಬ ಗಂಡ ಹೆಂಡತಿ ಸಂಬಂಧ, ಅದೆಲ್ಲ ಮಿಕ್ಸ್ಚರ್ ಆಫ್ ಇದಿರ್ತದೆ ಕ್ಷೇತ್ರ. ನನಗೂ ಅವ್ರಿಗೂ ತುಂಬ ಒಳ್ಳೆ ಕೋಆರ್ಡಿನೇಷನ್ ಇದೆ. ಆಮೇಲೆ ಅವರು ಎಲ್ಲ ನಟರನ್ನು ತುಂಬ ಪ್ರೀತಿಸ್ತಾರೆ, ಸ್ಕ್ರಿಪ್ಟನ್ನು ತುಂಬ ಪ್ರೀತಿಸ್ತಾರೆ. ಆವಾಗ ನಾವು ಅದನ್ನು ತುಂಬ ಪ್ರೀತಿಸ್ತೀವಿ ಸರ್. ಸ್ಕ್ರಿಪ್ಟನ್ನು ಅರ್ಥ ಮಾಡಿಸ್ತಾರೆ, ಮತ್ತು ಲಿಬರ್ಟಿ ಕೊಡ್ತಾರೆ. ಏನು ಮಾಡ್ಬೋದು ಸರ್ ಅಂತ ಕೇಳ್ತಾರೆ. ಈಗೋ ಇಲ್ಲ, ನಾನು ಹೇಳಿದ್ದೇ ಮಾಡಬೇಕು ಅಂತಿಲ್ಲ. ನಾವು ಮಾಡಿದ ತಪ್ಪಾದರೆ ಅದನ್ನು ಮತ್ತೆ ತಿಂತಾರೆ. ಶ್ರೀ ವ್ಯಕ್ತಿತ್ವದ ಬಗ್ಗೆ ಆಗಲೇ ಎಲ್ಲರೂ ಮಾತಾಡಿದ್ದಾರೆ. ಇನ್ನೂ ಮುಂದೆ ಪ್ರೆಸ್ ಮೀಟಲ್ಲಿ ಮಾತಾಡೋದು ತುಂಬ ಇದೆ. ಹಾಗಾಗಿ ಇದೊಂದೇ ಪ್ರೆಸ್ ಮೀಟಲ್ಲಿ ಮಾತು ಮುಗಿಸೋದು ಬೇಡ. ಶ್ರೀ ಅವರು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಅತ್ಯುತ್ತಮ ನಿರ್ದೇಶಕ, ಒಬ್ಬ ಒಳ್ಳೆ ಮನುಷ್ಯ. ಸಾಕಷ್ಟು ಒಳ್ಳೆ ಚಿತ್ರಗಳನ್ನ ಕೊಡ್ತಾರೆ. ಈಗಾಗಲೇ ಅವ್ರು ಏನೋ ಬೇರೆ ಮಾಡ್ತಾ ಇರಬೇಕಾಗಿತ್ತು. ನಮ್ಮ ಇಂಡಸ್ಟ್ರಿ ದುರಂತಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದೆ ಎಲ್ಲ ಒಳ್ಳೇದಾಗಲಿ. ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು. ನಮ್ಮ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ಪ್ರೆಸ್ನವರಿಗೆ ಸರ್, ಬಾರವಿ ಅನ್ನೋ ಪ್ರೊಡಕ್ಷನ್ನ ಬಾ ಅಂದರೆ ಬದ್ರಿ, ರಾ ಅಂದರೆ ರಮೇಶ್, ವಿ ಅಂದರೆ ವಿಷ್ಣು. ಪ್ರೊಡ್ಯೂಸರ್ 3 ಜನಕ್ಕೆ ಈ ಥರ ಟೈಟಲ್ ಹುಡುಕಿರೋದು ನಮ್ಮ ರಮೇಶ್ ಸಾರು. ಅದರಿಂದ ನಮ್ಮ ಟೀಮು ಹೊರಟ ಶ್ರೀ ಅವ್ರಿಗೂ, ನಮ್ಮ ಟೀಮ್ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಒಂದು ಕ್ಯಾಮರಾಮ್ಯಾನ್ ಆದ್ರೂ ಪ್ರತಿಯೊಬ್ಬರು, ಲೈಟ್ ಮ್ಯಾನಿಂದ ಇಟ್ಕೊಂಡು ನಮ್ಮ ಪ್ರೊಡಕ್ಷನಿಂದ ಇಟ್ಕೊಂಡು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಈಗ ಮೂವಿ ಮಾಡೋಕ್ಕೆ ರೀಸನ್ ನಮ್ಮ ಚೆನ್ನೈ. ಆ್ಯಕ್ಚುಲಿ ನನ್ನಿಂದ ಸುಧಾಕರ್ ರೆಡ್ಡಿ ಯಾಕಸಿ ಅಂತ ಇದೆ ಪ್ರೊಡ್ಯೂಸರ್ ಆಗಿ, ಅದು ಅಕೌಂಟ್ಗೆ ನಾನು ನಿಮ್ಮ 2000ದಿಂದ 2006ವರೆಗೆ ನಮ್ಮ ಇಂಡಸ್ಟ್ರಿ ತಾಯಿ ಅನ್ನ ತಿಂದಿದ್ದೀನಿ. 70 ಪಿಕ್ಚರ್ ಮಾಡಿದ್ದೀನಿ.
ಇಲ್ಲಿ ಚಿನ್ನಿ ಜೊತೆಲ್ಲೇ ಇದ್ದೀನಿ. ಸುಮಾರು ಅಪ್ಪು ಮೂವಿ ಓಪನಿಂಗ್ ಫೈಟಲ್ಲಿ ನಮ್ಮ ಅಪ್ಪು ಸಾರು ಆಶೀರ್ವಾದ ಮಾಡಿದರು, ಪೂರಿ ಜಗನ್ನಾಥ್ ಸಾರು. ಅವತ್ತು ದೊಡ್ಡ ದೇವರನ್ನ ಪರಿಚಯ ಮಾಡಿರೋದು ಚಿಕ್ಕ ದೇವರು ಅಪ್ಪ ಬದ್ರಿ ಅವರು ಅಂತ ನಮ್ಮ ಮಾಡ್ತಾ ಇದ್ದಾರೆ ಅಂತ ರಾಜ್ಕುಮಾರ್ ಸರ್ನ ಪರಿಚಯ ಮಾಡಿಸಿದ್ರು. ನಮಸ್ಕಾರ ಮಾಡ್ಕೊಂಡು ಕೂತಿದ್ದೆ. ಸಾರು ಒಂದು ಹೇಳಿದರು, ನೀನು ಮಾಡ್ಕೊಂಡು ಹೋಗಿರೋದು ಒಳ್ಳೇದಾದ್ರೆ ನೀನು ಹಿಂದೆ ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಹಿಂದೆ ಬರುತ್ತೆ, ಒಳ್ಳೇದು ಮಾಡಿದ್ರೆ ಹಿಂದೆ ಬರುತ್ತೆ ಅಂತ ಹೇಳಿದ್ರು ರಾಜ್ಕುಮಾರ್ ಸರ್. ಆವತ್ತರಿಂದ ಇವತ್ತಿನವರೆಗೂ ಒಳ್ಳೇದೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಹಿಂದ್ಗಡೆ ಒಳ್ಳೇದೇನೂ ಬರ್ತಾ ಇದೆ. ಅದೇ ಥರ ನಮ್ಮ ಡೈರೆಕ್ಟರ್ಗಳು ಆ ಟೈಮಲ್ಲಿ ಊಟಕ್ಕಿಲ್ಲಿರೋ ಟೈಮಲ್ಲಿ ನನಗೆ ಊಟ ಕೊಟ್ಟರು. ಓಂ ಪ್ರಕಾಶ್ ಸಾರು, ಶಿವಮಣಿ ಸಾರು, ನಮ್ಮ ಈಶ್ವರ ಪ್ರೊಡಕ್ಷನ್ನು, ರವಿ ಸಾರು, ಬಾಲಾಜಿ ಸರ್ ಜೊತೆಲಿ ಇದ್ದೆ, ಅವರ ಆಶೀರ್ವಾದ ಇದೆ. ಪಳನಿ ಮಾಸ್ಟರು ಎಲ್ಲರೂ, ಪಳನಿ ಮಾಸ್ಟರ್ದು ಕೇರಳ ಮೂವಿನೂ ಮಾಡಿಸಿದ್ರು. ತುಂಬ ಕಷ್ಟ ಇತ್ತು, ನಿಮಗೆ ಗೊತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು 100 ರೂಪಾಯಿ ಕನ್ವೆನ್ಸ್ಗೋಸ್ಕರ ಹಿಂದೆ ಬಿದ್ದಿದ್ವಿ. 100 ರೂಪಾಯಿ ಕೊಟ್ಟರೆ ಹೋಗೋಣ ಅಂತ. ಊಟಕ್ಕೋಸ್ಕರ ತುಂಬ ಕಷ್ಟ ಇತ್ತು. ಆವಾಗಲೇ ಅಂದ್ಕೊಂಡೆ, ನಾನು ಮದುವೆ ಆಗಬೇಕಂದ್ರೆ ಯಾರು ಹುಡುಗಿ ಕೊಡ್ತಾ ಇರಲಿಲ್ಲ. ಸಿನಿಮಾದಲ್ಲಿದ್ದಾನೆ ಇವನೇನು ಸಾಕ್ತಾನೆ ಅಂತೀನಂತ. ಆಮೇಲೆ ನಾನು ಒಂದು ನಿರ್ಧಾರ ತಗೊಂಡೆ, ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ನನ್ನ ಫ್ಯಾಮಿಲಿ ಸೆಟ್ಲ್ ಆಗಬೇಕು, ಆಮೇಲೆ ನಾನು ಹಳೆ ಫ್ಯಾಮಿಲಿಗೆ ಹೋಗ್ಬೇಕಂತ ಸ್ಟ್ಯಾಂಡರ್ಡ್ ತಗೊಂಡೆ. ಅದೇ ಥರ ನನಗೂ ಸುದೀಪ್ ಸರ್ ಜೊತೆಲೂ ಮಾಡಿದ್ದೀನಿ, ದರ್ಶನ್ ಸರ್ ಜೊತೆಲೂ ಮಾಡಿದ್ದೀನಿ, ನಮ್ಮ ಉಪೇಂದ್ರ ಸರ್ ಜೊತೆಲಿ ಮಾಡಿದ್ದೀನಿ, ವಿಷ್ಣು ಸರ್ ಜೊತೆಲಿ ಮಾಡಿದ್ದೀನಿ, ನಮ್ಮ ಅಣ್ಣವರು ನಮ್ಮ ಅಂಬರೀಷನ್ ಜೊತೆಲಿ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲರ ಹೀರೋ ಜೊತೆಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲ ಡೈರೆಕ್ಟರ್, ನಾನು ಅನ್ನ ಕೊಟ್ಟಿರೋ ಡೈರೆಕ್ಟರ್ಗಳಿಗೆ ಇವಾಗಲೂ ನಾನು ಚಿರಋಣಿಯಾಗಿದ್ದೀನಿ. ನಾನು ಕೊಟ್ಟಿರೋ ಅನ್ನ ಕೊಟ್ಟಿರೋ ನಮ್ಮ ಇಂಡಸ್ಟ್ರಿಗೆ ನನಗೊಂದು ಪ್ರಸಾದ ಆದರೂ ಕೊಡೋಣ ಅಂತ ನಮ್ಮ ಟೀಮ್ಗೆ ಹಿಂದೆ ಬಂದಿದ್ದೀನಿ ಪ್ರೊಡ್ಯೂಸರ್ ಆಗಿ. ಈ ನೋವುಗಳೆಲ್ಲ ನೋಡಿದಾಗ ಪ್ರೊಡ್ಯೂಸರ್ಗಳು ನಮಗೆ ಹೇಳಿದ್, ನಾನು ನೋಡಿದ್ದೀನಿ, ಪ್ರೊಡ್ಯೂಸರ್ಸ್ ನೋಡಿದ್ದೀನಿ, ಎಲ್ಲ ಕಡೆ ನೋಡಿದ್ದೀನಿ. ಆ ಟೈಮಲ್ಲಿ ಹೇಳಿದ್ದೀನಿ, ನಾವು ಒಂದು ದುಡ್ಡು ಹಾಕ್ತಾ ಇದ್ವಿ, ಇದು ಬರ್ಬೋದು, ಬರದೇ ಇರ್ಬೋದು, ಬಂದರೆ ಇನ್ನೊಂದು ಪಿಕ್ಚರ್ ಗ್ಯಾರಂಟಿ. ಈ ದುಡ್ಡನ್ನೇ ಇಂಡಸ್ಟ್ರಿಗೆ ಇಟ್ಕೊಂಡು 4 ಜನಕ್ಕೆ ಅನ್ನ ಕೊಡೋಣ, 4 ಜನಕ್ಕೆ ಕೆಲಸ ಕೊಡೋಣ ಅಂತ ನಾವು 3 ಜನ ತೀರ್ಮಾನ ಮಾಡ್ಕೊಂಡಿದ್ವಿ. ಆ ಟೈಮಲ್ಲಿ ನಮ್ಮ ಶ್ರೀ ಸರ್ನ ಕರ್ಕೊಂಬಂತ ಹೇಳಿದರು. ಶ್ರೀ ಸರ್ ಹೇಳಿದರು, ಸರ್ ಅಗ್ರಿಮೆಂಟ್ ಅದೇ ಇದೆಲ್ಲ ನೋಡಿದ್ದೀನಲ್ಲ, ಏನಕ್ಕೆ ಅಗ್ರಿಮೆಂಟ್ ಹಾಕಿದ್ದೀನಿ ಅಂದರೆ ಇದೆಲ್ಲ ನೋಡಿದ್ದೀನಿ, ಪ್ರೊಡ್ಯೂಸರ್ ಕಷ್ಟ ನೋಡಿದ್ದೀನಿ, ಎಲ್ಲರ ಕಷ್ಟ ನೋಡಿರೋದಕ್ಕೆ ನನಗೊಂದು ಸಾರ್ನ ಕೇಳಿದೆ, ನಮ್ಮ ಬಡ್ಜೆಟ್ ಇದು, ದಯವಿಟ್ಟು ಮಾಡಿಕೊಡಿ ಅಂತ. ಆಯ್ತು ಮಾಡಿಕೊಡ್ತೀನಿ, ಇಲ್ಲ ನಾನು ಅಗ್ರಿಮೆಂಟ್ ಬೇಕು. ಆಯ್ತು ಸರ್ ಮಾಡೋಣ ಅಂತ ಡಿಸ್ಕಷನ್ ಕೂತ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ಹೊರಟ ಸ್ತ್ರೀ ಅಂತ ಏನಕ್ಕೆ ಹೆಸರು ಬಂತೋ ಗೊತ್ತಿಲ್ಲ, ಹೊರಟ ನನ್ನ ಮಗ ಅವನು. ಸರಿ ಸರ್, ಒಂದು ಫ್ರೆಂಡಾಗಿ ಹೇಳ್ತಾ ಇದ್ದೀನಿ, ಯಾವುದರಲ್ಲಿ ಕೆಲಸದಲ್ಲಿ ಹೊರಟ 40 ಡೇಸ್ ಅಂದರೆ 40 ಡೇಸಲ್ಲಿ ಮುಗಿಸ್ಬಿಟ್ಟು ನಮಗೆ 1 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿಲ್ಲ ನಮಗೆ. ಅಷ್ಟೊಂದು ಮಾಡಿಕೊಟ್ಟಿರೋ ನಮಗೆ ಡೈರೆಕ್ಟರ್ಗಳಿಗೆ, ನಮ್ಮ ಟೀಮ್ಗೆ ತುಂಬ ಧನ್ಯವಾದಗಳು. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ನ ಉಳಿಸ್ಬೇಕು, ಎಲ್ಲ ಆರ್ಟಿಸ್ಟ್ನ ಉಳಿಸ್ಬೇಕು. ನಮ್ಮ ಹೀರೋ ನೋಡಿದಾಗ ಹಂಗಿದಾನಂತ, ನೋಡಿದಾಗ ಏನೋ ಹಿಂಗಿದಾನಂತ ಅಂತ ಹೇಳ್ಬೋದು. ಇದೇ ಒಂದು ಹೇಳಿದ್ದೀನಿ ನಮ್ಮ ಫ್ರೆಂಡಿಗೆ, ವಿಜಯ್ ನೋಡಿದಾಗ ನಾನು ಅಂದೆ, ಏನಕ್ಕೆ ಹೀರೋಗೆ ಹಾಕೊಂಡು ಮಾಡ್ತಾ ಇದ್ರು ಅಂತ. ನನ್ನ ಫ್ರೆಂಡೇ ವಿಜಯ್. ಆಮೇಲೆ ಅವ್ರ ಸ್ಟೋರಿ ತಕ್ಕಂಗೆ ಹೆಂಗೆ ಗೆದ್ದವನಂತ ಹೇಳಿದ್ದೀನಿ. ಅದೇ ಥರ ನಮ್ಮ ಸಮರ್ಥ ತುಂಬ ಟ್ಯಾಲೆಂಟೆಡ್, ಒಳ್ಳೆ ಹೀರೋ, ಒಳ್ಳೆ ಇಂಡಸ್ಟ್ರಿಗೆ ಇನ್ನೊಂದು ಹೀರೋ ಕೊಟ್ಟಿದ್ದಾರೆ ನಮ್ಮ ಹೊರಟ ಶ್ರೀ ಅವರು. ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಮಗು ಅಂತ ಹೇಳಬೇಕಾಗಿಲ್ಲ, ಮಾಡಿದ್ದಾರೆ. ನಾವು ಪೂಜಾ ದಿನ ಹೋಗಿರೋದು, ಗುಮ್ಮಳಿಕೆ ದಿನ ಹೋಗಿದ್ವಿ, ಸೆಂಟ್ರಲ್ ಹೋಗಲೇ ಇಲ್ಲ. ಹಾಗೆ ಅಷ್ಟೊಂದು ನಂಬಿಕೆ ಒಂದು ನಮ್ಮ ಚಿನ್ನಿ ಮೇಲೆ, ನಮ್ಮ ಹೊರಟ ಶ್ರೀ ಸಾರ್ ಮೇಲೆ. ಸುಮಾರು ಸೆಂಟ್ರಲ್ ಬಂತು, ನಾನು ಫೋನ್ ಕಾಲ್, ಸಾರ್ ನಾನು ಹೇಳಬೇಕು, ಅವನ್ನ ಇಟ್ಕೊಂಡು ಮಾಡ್ತಾ ಇದ್ರಾ ಏನೋ ಹಿಂಗೆ ಹಿಂಗೆ ಅಂತ. ನಾನು ನಂಬಿದ್ದೀನಿ, ಅವ್ರು ನಾವು ನಂಬಿದ್ದಾರೆ, 100% ಮಾಡಿಕೊಡ್ತಾರೆ.
ಅಂತ ನಂಬಿದ್ವಿ. ಅವರು 100% ನಿಜವಾಗ್ಲೂ ₹1 ನಮ್ಮ ಹತ್ರ ₹1 ಜಾಸ್ತಿನೂ ಕೇಳಿಲ್ಲ, ಏನಿಲ್ಲ, ಫುಲ್ ಫಸ್ಟ್ ಕಾಪಿ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಕಷ್ಟಪಟ್ಟು ಮಾಡಿರೋದು. ನಮ್ಮ ಟೀಮು, ನನ್ನ ಸ್ನೇಹಿತರು ಶ್ರೀನಿವಾಸ್ ಅವರಾದ್ರೂ, ನಮ್ಮ ಸಾರ್ ನನ್ನ ಜೊತೆಲಿ ಮಾಡಿದ್ದಾರೆ. ಸಾರು ನಿಜವಾಗ್ಲೂ ಅವತ್ತು ಫಸ್ಟ್ ಸೀನ್ ನಂದೆ, ನಾನು ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ. ಎಲ್ಲರೂ ತುಂಬ ಕಷ್ಟಪಟ್ಟು ಒಂದು ಪಿಕ್ಚರ್ ಮಾಡಿದ್ವಿ. ದಯವಿಟ್ಟು ನಮ್ಮ ಲೈಫಲ್ಲಿ ದೇವರುಗಳು ಒಬ್ಬೊಬ್ರಿಗೆ ಒಂದೊಂದು ದೇವರು ಇರ್ತಾರೆ. ಸಿನಿಮಾ ಇಂಡಸ್ಟ್ರಿಗೆ ದೇವರು ನಮ್ಮ ಪತ್ರಕರ್ತರು. ಮೇಲೆ ಇಳಿಸ್ಬೋದು, ಕೆಳಗಡೆ ತಳ್ಬೋದು. ಅಂದರೆ ತಳ್ಳೋಕೆ ಅವ್ರಿಗೆ ಅವಕಾಶ ಇಲ್ಲ. ದೇವರು ನೀವು ಒಳ್ಳೇದು ಮಾಡಿದ್ರೆ ಕರ್ಕೊಂಡು ಹೋಗ್ತಾರೆ, ಕೆಟ್ಟದ್ದು ಮಾಡಿದ್ರೆ ಆಟೋಮೆಟಿಕ್ ಆಗಿ ಕೆಳಗಡೆ ಹೋಗ್ತಾರೆ. ಅದೇ ಥರ ನಮ್ಮ ಟೀಮ್, ನಮ್ಮ ಪಿಕ್ಚರ್ ನೋಡಿ, ನಮ್ಮ ಟೀಸರ್ ನೋಡಿದ್ರ, ನಮಗೆ ಹೊಸೊಬ್ಬರಿಗಾಗಿ ಬಂದಿದ್ವಿ. ಎಲ್ಲರಿಗೂ ಇನ್ನೂ ಕೆಲಸ ಕೊಡಬೇಕು, ನಾವು ಉಳಿಬೇಕು. ಇದನ್ನು ನಿಜಾಂಶ ಏನಿದೆ ಅಂತ ನೀವೇ ಮಾಡ್ತೀರಾ. ದಯವಿಟ್ಟು ನಮ್ಮ ದೇವರಾಗಿ ನೀವು ನಮ್ಮನ್ನು ಮುಂದಕ್ಕೆ ಕರ್ಕೊಂಡೋಗಿ ನಮಗೆಲ್ಲರಿಗೂ ಒಳ್ಳೇದು ಮಾಡೋ ಥರ, ನಮ್ಮ ಟೀಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡೋ ಥರ ಸಪೋರ್ಟ್ ಮಾಡಿ ಸರ್. ದಯವಿಟ್ಟು ಜಾಸ್ತಿ ಮಾತಾಡಿರ್ಬೋದು, ಕ್ಷಮಿಸಿ. ತಪ್ಪೇನಾದರೂ ಮಾತಾಡಿದರೆ ಕ್ಷಮಾ ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿ. ಎಲ್ಲರಿಗೂ ಧನ್ಯವಾದ.